ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು. ನಾವು ಸುಮಾರು ದಿವಸದಿಂದ ರಸ್ತೆ ತುಂಬ ಹಾಳಾಗಿದೆ. ನಮ್ಮ ಸುರೇಶ್ ಅಣ್ಣ ಹತ್ರ ಫಸ್ಟ್ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಮೇಲೆ ಸುರೇಶ್ ಅಣ್ಣ ಮಾರ್ಗದರ್ಶನದಲ್ಲಿ ನಮ್ಮ MLA ಅವ್ರ ಹತ್ರ ನಾವೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿ, MLA ಅವರು ಅನಿಲ್ ಅಣ್ಣವ್ರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ನಮಗೆ ಈ ಸಿಮೆಂಟ್ ತಾರ್ ರೋಡ್ ಬೇಡ ಅಂತ ಹೇಳಿದಾಗ ಸಿಮೆಂಟ್ ರಸ್ತೆ ಮಾಡಿಬಿಟ್ರು. ಆ ಕಡೆ ಈ ಕಡೆ ತಾರ್ ರೋಡು. ಆಮೇಲೆ ನಮ್ಮ ಊರಲ್ಲಿ ಒಂದು 25-30 ಲಕ್ಷ ಸಿಮೆಂಟ್ ರೋಡು SC/ST ಕಾಲೋನಿಗಳಲ್ಲಿ ಮಾಡಿಬಿಟ್ಟಿದ್ದಾರೆ. ಐಮಾಸ್ ಲೈಟ್ ಒಂದು ST ಕಾಲೋನಿಯಲ್ಲಿ ಐಮಾಸ್ ಲೈಟ್ ಒಂದು ಮಾಡಿದ್ದಾರೆ. ಈಗೂ ಒಂದು ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವು ಧನ್ಯವಾದಗಳು ಅರ್ಪಿಸ್ತೀವಿ. ಗ್ರಾಮದ ಪರ ಅಭಿವೃದ್ಧಿ ಆಗಿದೆ. ಏನು ನಿಮ್ಮ ಊರಿನಲ್ಲಿ ಯಾವುದೇ ಕೊರತೆ ಇಲ್ಲ? ಏನಿಲ್ಲ. ನಾವು ಹೇಳಿದ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಸುರೇಶ್ ಅಣ್ಣ ಆಗ್ಬೋದು, ನಮ್ಮ ಮುರಳಿಯವರು ಆಗ್ಬೋದು, ಅವರು ನಮಗೆಲ್ಲ ಸ್ಪಂದಿಸಿ ನಮ್ಮ ಊರಲ್ಲಿ ಎಲ್ಲ ಕೆಲಸಗಳು ಮಾಡ್ಕೊಂಡಿದ್ದಾರೆ. ಎಲ್ಲ ಕಾಮಗಾರಿಗಳು ಗುಣಮಟ್ಟವಾಗಿ ಚೆನ್ನಾಗಿ ಮಾಡಿದ್ದಾರೆ. ಮೊನ್ನೆನೋ ಒಂದು 25-30 ಲಕ್ಷ ಕೆಲಸ ಆಯಿತು. ಅದು ಗುಣಮಟ್ಟ ಚೆನ್ನಾಗಿದೆ. CC ರಸ್ತೆ ಕಾಮಗಾರಿಗಳು ಶುರು ಮಾಡಿ ಬೇಗ ಮುಗಿಸ್ತಾ ಇದ್ದಾರಾ ಅಥವಾ ಬೇಗ ಮುಗಿಸ್ತಾ ಇದ್ದಾರೆ. ಇವಾಗ ಆಗಿ ಇನ್ನೂ 4 ದಿವಸ ಆಯಿತು. ಇವಾಗ ಒಂದು ಅರ್ಧ ಕೆಲಸ ಮುಗಿದಿದೆ. ವಾರ ಆಯಿತು, ಅರ್ಧ ಕೆಲಸ ಮುಗಿದಿದೆ. ಇನ್ನು ವೇಗವಾಗಿ ಮಾಡ್ತಾ ಇದ್ದಾರೆ ಅಂತ ಮಾಡ್ತಾರೆ. ಯಾರಿಗೇನು ತೊಂದರೆ ಇಲ್ಲ. ಹತ್ರ ಈ ಊರು ಒಂದೂರಿಗೆನೆ ಈ MLA ಅವ್ರು ಬಂದಮೇಲೆ 1 ಕೋಟಿ 2 ಕೋಟಿ ರೂಪಾಯಿ ಕೆಲಸ. ಅಂದ್ರೆ ಈ ತರದ ಅನುದಾನ ಈ ಗ್ರಾಮಕ್ಕೆ ಮೊದಲೇ ಬಂದಿರಲಿಲ್ಲ. ಕಡಿಮೆ 10 ಲಕ್ಷ 20 ಲಕ್ಷ ಗೊತ್ತಾಗ್ತಾ ಇಲ್ಲ. ಇದು ಒಂದೇ ಸತಿ ಇದು 1 ಕೋಟಿ 40 ಲಕ್ಷ, ಒಂದು 25 ಲಕ್ಷ ಮೊನ್ನೆ ಒಂದು ರೋಡ್ ಹಾಕಿದ್ರು. ಊರೊಳಗಡೆ ಹಾಕಿದ್ರು, ಸಿಮೆಂಟ್ ರೋಡ್ ಆಯ್ತು. ಒಂದು 25 ಲಕ್ಷ. ಆಮೇಲೆ 2 ಐಮಾಸ್ ಲೈಟ್ಗಳು. ದೇವಸ್ಥಾನಕ್ಕೆ ಒಂದಕ್ಕೆ ಗ್ರಾಂಟ್ ಕೊಟ್ಟಿದ್ದಾರೆ. ಹತ್ರ 2 ಕೋಟಿ ರೂಪಾಯಿ ಈ ಒಂದು ಗ್ರಾಮಕ್ಕೆ ಬಂದೈತಿ. ನನ್ನ ಹೆಸರು ನಾರಾಯಣಸ್ವಾಮಿ, ಬೇಡನಹಳ್ಳಿ ಗ್ರಾಮ. ನಮ್ಮ ಕಟ್ಟೆ ಏರಿ ಮೇಲೆ ಸುಮಾರು ನೂರಾರು ವರ್ಷದಿಂದ ಜೇಡಿ ಮಣ್ಣಾಗಿ ತುಂಬಿ ಟಾರು ಜಲ್ಲಿ ಎಲ್ಲ ಹೊಡೆದ್ರೂ ಕೂಡ 3 ತಿಂಗಳು ಬರ್ತಾಯಿರಲಿಲ್ಲ. ಸುಮಾರು ಜನ ಕೆರೆಗೆ ಬಿದ್ದು ಕಟ್ಟೆ ಕೆಳಗಡೆ ಬಿದ್ದು ಅನಾಹುತಗಳಾಗ್ತಾಯಿದೆ. ಈಗ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುರೇಶಪ್ಪ ಮುಖಾಂತರ, ನಮ್ಮ MLA ಸಾಹೇಬರು ಮುಖಾಂತರ ಸಿಮೆಂಟ್ ರೋಡ್ ರಸ್ತೆಗೆ ಸ್ಯಾಂಕ್ಷನ್ ಮಾಡಿ ಅನುಕೂಲ ಮಾಡ್ತಾ ಇದ್ದಾರೆ. ಭಾರಿ ಸಂತೋಷ. ಅದು ಕ್ಲೀನಾಗಿ ಮಾಡಿಕೊಟ್ರೆ ನಮ್ಗೆ ಸಾಕು. ಕಂಬಿ ಕಟ್ಟಿ ಸೇಫ್ಟಿ ಗಾರ್ಡ್ ಕಟ್ಟಿ ಎಲ್ಲ ಅನುಕೂಲ ಮಾಡ್ತಾ ಇದ್ದಾರೆ. ನಮ್ಮ ಊರಿನವ್ರ ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಳ್ಳೆ ಗುಣಮಟ್ಟವಾಗಿ ಕಾಮಗಾರಿಯನ್ನು ನಮಗೆ ಪೂರೈಸಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಪೂರೈಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ? ಎಲ್ಲ ನಾವು ನೋಡ್ತಾ ಇದ್ವಿ. ಈಗ ಸ್ಟಾರ್ಟಿಂಗ್ನಲ್ಲೇ ಗುಣಮಟ್ಟ ಕಾಮಗಾರಿ ನಡೀತಾ ಇದೆ. ಯಾವುದೇ ಏನು ನಡೀತಾ ಇದೆ. ನಿಮ್ಗೆ ಸಮಾಧಾನ ಆಗಿದೆ? ನಮಗೆ ಸಮಾಧಾನ ಆಗಿದೆ. ಸಿಮೆಂಟ್ ರಸ್ತೆ ನಿಮ್ಗೆ ಓಕೆನಾ? ಸಿಮೆಂಟ್ ರಸ್ತೆನೇ ಬೇಕಾಗಿರೋದಿಲ್ಲ. ಟಾರ್ ರಸ್ತೆ ಹಾಕಿದ್ರು ಕೂಡ ಏನೋ ದೊಡ್ಡ ಮನಸ್ಸು ಮಾಡಿ ಅವರೇ ಕಾಮಗಾರಿನ ಸ್ಯಾಂಕ್ಷನ್ ಮಾಡಿದ್ದಾರೆ. ಅನಂತಪ್ಪ, ಬೇಡನಹಳ್ಳಿ ಇದೇ ಗ್ರಾಮ ನಮ್ಮದು. ಸುಮಾರು ವರ್ಷದಿಂದ ಈ ರಸ್ತೆ ನೆನಗುದ್ದಿಗೆ ಬಿದ್ದಿತ್ತು. ನಮ್ಮ ಉಸ್ತುವಾರಿ ಮುಂತಕೇರಂಥ ಸುರೇಶಣ್ಣವರ ಕುಟುಂಬದಲ್ಲಿ ನಾವು ಹೋಗಿದ್ವಿ. ರಿಕ್ವೆಸ್ಟ್ ಮಾಡಿದಾಗ ನಮ್ಮ MLA ಸಾಹೇಬರು, ಕೊತ್ತೂರು ಮಂಜಣ್ಣವರು, ಮತ್ತು ನಮ್ಮ ಅನಿಲ್ ಸಾಹೇಬರು, ಮತ್ತು ನಮ್ಮ ನಜೀರ್ ಸಾಹೇಬರು, ಮತ್ತು ನಮ್ಮ ಪಂಚಾಯತ್ ಅಧ್ಯಕ್ಷರಿಗೆ ಇವರು ಭಾಳ ಒತ್ತಡ ಕೊಟ್ಟಿದ್ದೀವಿ ನಾವು ಈ ಒಂದು ರಸ್ತೆಗಾಗಿ. ಬಹಳ ಒತ್ತಡ ಕೊಟ್ಟಿದ್ವಿ. ಮೊನ್ನೆ ಸರ್ ನಮ್ಗೆ ಅನಿಲ್ ಸರ್ ರೀಸೆಂಟಾಗಿ ವಿಸಿಟ್ ಮಾಡಿ ಊರಿಗೆ ಭೇಟಿ ಕೊಟ್ಟಿದ್ರು. ಅವಾಗ ಕೂಡ ಅವ್ರ ಮೇಲೆ ಒತ್ತಡ ಹಾಕಿದ್ವಿ. ಮತ್ತು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರ ಸಮ್ಮುಖದಲ್ಲಿ ಮುರಳಿಯವರು ನಾವು ಬೇಡಿಕೆ ಇಟ್ಟಾಗ ಭಾಳ ಥಿಕ್ನೆಸ್ ಆಗಿ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ನಾವು ಮೊದಲು ಧನ್ಯವಾದಗಳು ಹೇಳ್ತಾ ಇದ್ದೀವಿ ಅವ್ರಿಗೆ. ಮತ್ತು ನಮ್ಮ MLA ಅವರು ಮತ್ತು ನಜೀರ್ ಅಣ್ಣವರು, ನಮ್ಮ ಸುರೇಶ್ ಅಣ್ಣ ವಿಶೇಷವಾಗಿ ಧನ್ಯವಾದ ಹೇಳ್ತಾ ಇದ್ದೀವಿ. ಇದನ್ನು ನಮ್ಮ CC ರಸ್ತೆನೇ ಮಾಡ್ಕೊಡ್ಬೇಕಂತ ಬೇಡಿಕೆ ಇಟ್ಟಾಗ ಆಯ್ತು ಮಾಡಿಕೊಡ್ತೀವಿ ಅಂತೇಳಿ ಮಾಡಿಕೊಟ್ಟಿದ್ದಾರೆ. ಕೆಲಸ ಚೆನ್ನಾಗಿ ನಡೀತಾ ಇದೆ. ಕಾಮಗಾರಿ ಪ್ರಕ್ರಿಯೆಯಲ್ಲಿದೆ. ಭಾಳ ಥಿಕ್ನೆಸ್ ಆಗಿದೆ ಜಲ್ಲಿ ಇದಕ್ಕೆ. ಮತ್ತು ಸಿಮೆಂಟು ಹಂಗೆ ಕೊಡಬೇಕು ಅಂತೇಳಿ. ಮಳೆ ಬಿದ್ದರೆ ತುಂಬ ಕಷ್ಟ ಆಗ್ತಾ ಇತ್ತು. ಹೌದು, ಭಾಳ ಕಷ್ಟ. ಮಳೆ ಬಂದರೆ ಕೆಸರು ತುಂಬಿಕೊಂಡು ಓಡೋಕ್ಕಾಗ್ತದೆ. ನಾನು ಇವತ್ತು ಬೇಜಾನ್ ಬೇಡಿಕೆ ಇಟ್ಟಿದ್ದೆ. ನಾನೇ ಹೋಗಿ ಸ್ವಂತ ಏನು ನಮ್ಮ ಮನವಿಗೆ ಸ್ಪಂದಿಸಿ ಎಲ್ಲ ನಮ್ಗೆ ರಸ್ತೆ ಮಾಡಿಕೊಟ್ಟವ್ರೆ.